ರಾಜ್ಯದಲ್ಲಿ ಈಗ JN.1 ಉಪತಳಿಯ ಆತಂಕ ಶುರುವಾಗಿದೆ. ಪಕ್ಕದ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಗಡಿಭಾಗದ ಜಿಲ್ಲೆಯಲ್ಲೂ ಕೂಡ ಜನರ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಈ ಮಧ್ಯ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಆರೋಗ್ಯ ಇಲಾಖೆಗೆ ಕೂಡ ಒಂದಷ್ಟು ಸಲಹೆ ಹೋಗಿದೆ. ಆ ಸಲಹೆಗಳೇನು? ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು ಈ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ರಾಜ್ಯ ಸದ್ಯ ಎದುರಿಸ್ತಾ ಇರುವಂತಹ ಕೋವಿಡ್ ನ ಪರಿಸ್ಥಿತಿ ಹೇಗಿದೆ, ಜನ ಭಯ ಪಡಬೇಕಾ ಬೇಡವಾ, ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಈ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ ಫಸ್ಟ್ ಜೊತೆಗೆ ಖುದ್ದು ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಗೈಡ್ ಲೈನ್ಸ್ ರಿಲೀಸ್ ಆಗಿದೆ. ಸೊ ತಾವು ಕೂಡ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಾ. ಆ ಸಲಹೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸಲಹೆಗಳ ಬಗ್ಗೆ ಹೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ಸಲಹೆಗಳು ಏನಪ್ಪಾ ಅಂದ್ರೆ, ನಾವು ಕೊಟ್ಟಿರೋದು ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಆತಂಕ ಪಡುವಂಥದ್ದು ಪರಿಸ್ಥಿತಿ ಇಲ್ಲ. ಈ ನಿನ್ನೆ ತನಕ ನಮ್ಮಲ್ಲಿ ಆಕ್ಟಿವ್ ಕೇಸಸ್ ಇರೋದು 60 ಮಾತ್ರ. ಸೊ ಅದರಿಂದ ಸದ್ಯಕ್ಕೆ ನಾನು ಮನವಿ ಮಾಡೋದು ಇಷ್ಟೇ, ಸದ್ಯಕ್ಕೆ ಯಾರೂ ಆತಂಕ ಪಡುವ ಪರಿಸ್ಥಿತಿನಲ್ಲಿ ಇಲ್ಲ. ಗೈಡ್ಲೈನ್ಸ್ ಅಲ್ಲಿ ನಾವು ಏನು ಹೇಳಿದೀವಿ ಅಂದ್ರೆ, ಕೆಲವು ಟೆಸ್ಟಿಂಗ್ಗಳು ಸ್ವಲ್ಪ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಸಾರಿ ಅಂತ ಏನಿರ್ತಾರೆ, ILI ಅಂತ ಇರ್ತಾರೆ, ಸೀರಿಯಸ್ ಆಗಿ ಯಾರು ರೆಸ್ಪಿರೇಟರಿ ಇಲ್ಲ, ಟೆಸ್ಟಿಂಗ್ ಆಗಬೇಕು. ಟೆಸ್ಟಿಂಗ್ ಆಗಿ ಪಾಸಿಟಿವ್ ಬಂದವ್ರದ್ದು ಹೋಲ್ ಜಿನೋಮಿಕ್ ಸೀಕ್ವೆನ್ಸಿವ್ ಅಂತ ಮಾಡಬೇಕಾಗುತ್ತೆ. ಯಾರ್ದು ಈಗ JN1 ಅಂತ ಏನು ಎಲ್ಲರೂ ನಾವು ಭಯ ಪಡ್ತಾ ಇದೀವಿ, ಅದ್ರ ಬಗ್ಗೆ ಭಯ ಪಡುವಂತ ಆತಂಕ ಇಲ್ಲ ಸದ್ಯದಲ್ಲಿ. ಅದು ಹೋಲ್ ಜಿನೋಮಿಕ್ ಸೀಕ್ವೆನ್ಸಿಂಗ್ ಆಗಬೇಕು. ಪಬ್ಲಿಕ್ಗೆ ಹೇಳೋದಾದ್ರೆ, ನಾವು ಈಗ ಮಾಹಿತಿ ಕೊಟ್ಟಿರೋದು ಹಿರಿಯರು, ಪರ್ಟಿಕ್ಯುಲರ್ಲಿ 60-65 ಮೇಲ್ಪಟ್ಟವರು, ಯಾರಿಗೆ ಅವ್ರಿಗೆ ಅಸೋಸಿಯೇಟೆಡ್ ಡಯಾಬಿಟಿಸ್, ಹಾರ್ಟಿನ್ ಪ್ರಾಬ್ಲಮ್ಸು, ಉಪ್ಸದ ಪ್ರಾಬ್ಲಮ್ಮು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸ್ವಲ್ಪ ಜೋಪಾನ್ ಆಗಿರಿ. ನೀವು ಹೊರಗಡೆ ಪಬ್ಲಿಕ್ ಅಲ್ಲಿ ಹೋಗುವಾಗ ಮಾಸ್ಕ್ ಎಲ್ಲ ಹಾಕೊಂಡು ಓಡಾಡಿ ಅಂತ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದೀವಿ. ಹೊರಗಡೆಯಿಂದ ಬರೋ ಜಿಲ್ಲೆ ಅಂತವ್ರಿಗೆ ನೀವು ಹೇಳಿದ್ರಿ, ಈಗ ಕೇರಳದಲ್ಲಿ ಜಾಸ್ತಿ ಆಗಿದೆ ಕೇಸು ಅಂತ. ಈಗ ಗೈಡ್ಲೈನ್ಸ್ ಅಲ್ಲಿ ಕೂಡ ಕೇರಳ ಇಂದ ಬರೋ ಅಟ್ಯಾಚ್ಡ್ ಆಗಿರೋ ಡಿಸ್ಟ್ರಿಕ್ಟ್ಗೆ ನಾವು ಗೈಡ್ಲೈನ್ಸ್ ಅಲ್ಲಿ ಹೇಳಿದೀವಿ, ಅವರಿಗೆ ಮಾನಿಟರ್ ಮಾಡಬೇಕಾಗುತ್ತೆ. ಜ್ವರ, ನೆಗಡಿ, ಕೆಮ್ಮು ಇರೋರಿಗೆ ಅವ್ರಿಗೆ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಸರ್, ಈಗ ಕೇರಳದಲ್ಲೂ ಕೂಡ 1-2 ತಿಂಗಳ ಹಿಂದೆ 33 ಇದ್ದಂತ ಕೇಸ್ ಈಗ 1000 ಗಡಿ ದಾಟ್ ಹೋಗ್ಬಿಟ್ಟಿದೆ. ಸೊ ಈ ಒಂದು JN.1 ವೈರಸ್ ನ ಸ್ಪ್ರೆಡಿಂಗ್ ಕೆಪಾಸಿಟಿ ಯಾವ ತರ ಇರುತ್ತೆ ಸರ್, ಮತ್ತೆ ಡೆತ್ ರೇಟ್ ಹೇಗಿರುತ್ತೆ? ಈಗಿರೋ ಮಾಹಿತಿ ಪ್ರಕಾರ JN1 ಏನಿದೆ ಅದು ಬಹಳ ಏನದು ಇಂಪಾರ್ಟೆನ್ಸ್ ಆಫ್ ವೈರಸ್ ಏನಿದೆ, ಇಟ್ ಇಸ್ ಓನ್ಲಿ ಆಫ್ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದೆ. WHO ಹ್ಯಾಸ್ ಡಿಕ್ಲೇರ್ಡ್ ಇಟ್. ಸೊ WHO ಆ ಥರ ಡಿಕ್ಲೇರ್ ಮಾಡಿದಾಗ ಈಗ ಸದ್ಯಕ್ಕೆ ಅದು 4 ದೇಶದಲ್ಲಿ ಡಿಟೆಕ್ಟ್ ಆಗಿದೆ. USA, ಚೈನಾ, ಸಿಂಗಾಪುರ್, ಭಾರತದಲ್ಲಿ 1 ಕೇಸ್ ಡಿಟೆಕ್ಟ್ ಆಗಿದೆ, ಅದು ಕೇರಳದಲ್ಲಿ. ಆ ರೋಗಿಯು ಕೂಡ ಆರಾಮಾಗಿ ರಿಕವರ್ ಆಗಿ ಮನೆಯಲ್ಲಿ ಇದ್ದಾರೆ. ಇನ್ಸಿಡೆಂಟಲಿ ಇಟ್ ವಾಸ್ ಟೆಸ್ಟೆಡ್, ಅವ್ರ ಕೋವಿಡ್ ಪಾಸಿಟಿವ್ ಅಂತೂ ಅವ್ರದನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿದ್ರು. ಆಮೇಲೆ ಗೊತ್ತಾಯ್ತದು JN1 ಅಂತ. ಸೊ ಅದರಿಂದ ಸದ್ಯಕ್ಕೆ ಆತಂಕ ಪಡುವ ಏನು ಇಲ್ಲ. ಅದನ್ನ ಈಗಿರೋ ಸಂಶೋಧನೆಯಲ್ಲಿ ಅದು ಇಟ್ ಇಸ್ ನಾಟ್ ವೆರಿ ವಿರುಲೆಂಟ್ ಆರ್ ಇಟ್ ಇಸ್ ನಾಟ್ ಕಾಸಿಂಗ್ ಎನಿ ಸೀರಿಯಸ್ ಇಲ್ನೆಸಸ್ ಈಗಿರೋ ಮಾಹಿತಿ ಪ್ರಕಾರ. ಸರ್, ಈಗ ಹೊರದೇಶಗಳಿಂದ ಬರೋರ ಮೇಲೆ ಏನಾದ್ರೂ ಹೆಚ್ಚಿನ ನಿಗಾ ಇಡುವಂತಹ ಸಾಧ್ಯತೆ ಇರುತ್ತಾ? ಯಾಕಂದ್ರೆ USA ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ತರಹ ಏನಾದ್ರು ಸದ್ಯಕ್ಕೆ ಯಾವುದು ಇರ್ಲಿಕ್ಕಿಲ್ಲ. ಸರ್, ಈಗ ಯಾವ ವಯೋಮಾನದವರು ಅತಿ ಹೆಚ್ಚು ಎಚ್ಚರವನ್ನ ವಹಿಸಬೇಕಾಗತ್ತೆ? ಹೇಳಿದಾಗೆ ಹಿರಿಯ ನಾಗರಿಕರು, 60 ವರ್ಷ ಮೇಲ್ಪಟ್ಟವರು, ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ಸ್, ಡಯಾಬಿಟಿಸ್, ಹಾರ್ಟಿನ್ ಪ್ರಾಬ್ಲಮ್ಸ್, ಶ್ವಾಸಕೋಶದ ತೊಂದರೆ ಏನಾದರೂ ಇದ್ರೆ ಅವ್ರಿಗೆ ನೆಗಡಿ, ಕೆಮ್ಮು, ಜ್ವರ ಯಾವುದಾದ್ರೂ ಬಂದ್ರೆ ತಕ್ಷಣವೇ ಅವರ ವೈದ್ಯರನ್ನು ಕಾಣುವುದು ಒಳ್ಳೆಯದು. ಅಕಸ್ಮಾತ್ ಅವ್ರಿಗೇನಾದ್ರು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಹೊರಗಡೆ ಹೋದಾಗ, ಓವರ್ ಕ್ರೌಡೆಡ್ ಪ್ಲೇಸ್ಗೆ ಹೋದಾಗ ಮಾಸ್ಕ್ ಹಾಕೊಂಡು ಓಡಾಡೋದು ಒಳ್ಳೆಯದು. ಸರ್, ಈಗ ಈ JN.1 ವೈರಸ್ ನ ಎದುರಿಸೋದಕ್ಕೆ ರಾಜ್ಯ ಆರೋಗ್ಯ ಇಲಾಖೆ ಸಿದ್ಧವಾಗಿದೆಯಾ? ಜನರಿಗೆ ಏನ್ ಮೆಸೇಜ್ ಕೊಡ್ತೀರಾ ಸರ್? ಯಾಕಂದ್ರೆ ತುಂಬಾ ಜನ ಭಯ ಪಡ್ತಾರೆ, ಏನಪ್ಪ ಕೋವಿಡ್ ಹೋಗಿರೋದು ಮತ್ತೆ ವಾಪಸ್ ಬಂತಲ್ಲ, ಈ ತರ ಅದೆಲ್ಲ ಸ್ವಲ್ಪ ಪ್ಯಾನಿಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜನರಲ್ಲಿ ಮಾಧ್ಯಮದವ್ರನ್ನು ಕೇಳ್ಕೊಳ್ಳೋದು ಇಷ್ಟೇ. ಜನಕ್ಕೆ ಈಗ ಸದ್ಯಕ್ಕೆ ಯಾವ ಪ್ಯಾನಿಕ್ ಪಡುವಂತ, ಆತಂಕ ಪಡುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇಲ್ಲ. ರಾಜ್ಯದಲ್ಲಿ ಆ ಆತಂಕ ಪಡುವುದು ಇಲ್ಲ ಅಂತ ತಿಳ್ಕೊಂಡು ಅವ್ರು ಆರಾಮಾಗಿರೋದು ಏನ್ ಬೇಕಿಲ್ಲ. ಅವರು ಪ್ರಿಕಾಷನ್ಸ್ ತಗೊಂಡು, ಈಗ ನಾವು ಏನ್ ಹೇಳಿದೆ, ಹಿರಿಯರು ಮಾಸ್ಕ್ ಹಾಕೊಂಡು ಓಡಾಡೋದು, ಅದನ್ನೆಲ್ಲ ಫಾಲೋ ಮಾಡಿದ್ರೆ
ನಾವು ವಿ ಕ್ಯಾನ್ ಡೂ ಇಟ್, ಕಂಟ್ರೋಲ್ ದಿ ಡಿಸೀಸ್ ಅಂತ ಅಷ್ಟೇ. ಸರ್, ಇಯರ್ ಎಂಡ್ ಅಲ್ಲಿ ಏನಾದ್ರೂ ಅಥವಾ ಕ್ರಿಸ್ಮಸ್ ಟೈಮ್ ಅಲ್ಲಿ ಏನಾದ್ರೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತಾ? ಆ ಟೈಮ್ ನಲ್ಲಿ ಏನಾದ್ರೂ ಬೇರೆ ಗೈಡ್ಲೈನ್ಸ್ ಇರಬಹುದಾ? ಗೈಡ್ಲೈನ್ಸ್ ಸೇಮ್ ಇರುತ್ತೆ. ಆಸ್ ಆಫ್ ನೌ ಟುಡೇ ನಮ್ಮಲ್ಲಿ ಜಾಸ್ತಿ ಕೇಸ್ ಇಲ್ಲದೆ ಇರೋದ್ರಿಂದ ಕ್ರೌಡೆಡ್ ಪ್ಲೇಸ್ಗೆಲ್ಲ ಹೋಗಬೇಡಿ ಅಂತ ಏನು ಹೇಳಿದೀವಿ ಹಿರಿಯವರಿಗೆ, ಅದೆಲ್ಲ ಸೇಮ್ ಥಿಂಗ್ ವಿಲ್ ಫಾಲೋ. ಅಂಡ್ ಇಫ್ ದೇರ್ ಇಸ್ ಎನಿಥಿಂಗ್ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಆಸ್ ಆಫ್ ನೌ ನಮ್ಮಲ್ಲಿ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸೇಮ್ ಗೈಡ್ಲೈನ್ಸ್ ವಿಲ್ ಫಾಲೋ. ಸರ್, ಈಗ ಮಂಡ್ಯದ ಹತ್ರ ಮದ್ದೂರು ಅಲ್ಲಿ ಕೂಡ ಏನೋ ಒಂದು ಇದೇ ರೀತಿಯಾದಂತಹ JN1 ವೈರಸ್ ಪತ್ತೆ ಆಗಬಹುದು ಅನ್ನುವಂತಹ ಶಂಕೆ ಇದೆ. ಸೊ ಇದು ಕೂಡ ಸ್ವಲ್ಪ ಜನರಿಗೆ ಭಯ ಹುಟ್ಟಿಸ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು? ಜನ ಆತಂಕ ಪಡುವ, ಭಯ ಪಡುವ ಅಗತ್ಯ ಸದ್ಯಕ್ಕಿಲ್ಲ. ನಾವು ಈಗಾಗಲೇ ಹೇಳ್ದಾಗೆ JN1 ಅಂತ ಏನು ಈಗ ಎಲ್ಲಾ ಕಡೆ ಇದಾಗ್ತಾ ಇದೆ, ಆಸ್ ಆಫ್ ನೌ ಇಟ್ ಇಸ್ ಓನ್ಲಿ ಇಂಪಾರ್ಟೆನ್ಸ್, ವೈರಸ್ ಆಫ್ ಇಂಪಾರ್ಟೆನ್ಸ್ ಅಷ್ಟೇ. WHO ಪ್ರಕಾರ ಅದನ್ನ ಹರಡುತ್ತೆ, ತುಂಬಾ ಸೀರಿಯಸ್ನೆಸ್ ಕಾಸ್ ಮಾಡುತ್ತೆ ಅಂತ ಎಲ್ಲೂ ಸಂಶೋಧನೆಯಲ್ಲಿ ಇಲ್ಲ. ಅದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ, ಜನರಿಗೆ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಆತಂಕ ಪಡಬೇಕಾಗಿಲ್ಲ ಯಾರನ್ನು ಈಗ ಸದ್ಯಕ್ಕೆ ಅಂತ. ಸರ್, ಕೊನೆಯದಾಗಿ ಲಸಿಕೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಾಮುಖ್ಯತೆ ವಹಿಸುತ್ತೆ ಸರ್? ಒಂದೊಮ್ಮೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಸೋಂಕಿತರಾದ್ರೆ ಈ ಒಂದು ವೈರಸ್ಗೆ, ಈ ಉಪತಳಿಗೆ ಲಸಿಕೆ ಯಾವ ತರಹದ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸರ್? ನಾವೀಗಾಗಲೇ ಲಸಿಕೆ ಹಾಕ್ಸ್ಕೊಂಡಿದೀವಿ. ಕೆಲವರು 2 ಡೋಸ್, ಕೆಲವರು 3 ಡೋಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಖಂಡಿತ ಅದೇ ಈ JN1 ಏನಿದೆ ಒಮೈಕ್ರಾನ್ ಇದಕ್ಕೆ ಇದ್ದಿದ್ರಿಂದ ಇಟ್ ವಿಲ್ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಅದಕ್ಕೂ ಕೂಡ. ಥ್ಯಾಂಕ್ ಯು. ಇದಿಷ್ಟು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ರವಿ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾರು ಕೂಡ ಜಾಸ್ತಿ ಪ್ಯಾನಿಕ್ ಆಗುವಂತಹ ಅಗತ್ಯ ಇಲ್ಲ. ಮಾಸ್ಕ್ ಅನ್ನ ಧರಿಸಬೇಕು. ಈಗ ಏನ್ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದೇವೆ ಅದನ್ನ ಪಾಲನೆ ಮಾಡಿದ್ರೆ ಸಾಕು ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ನ್ಯೂಸ್ ಫಸ್ಟ್ ಮೂಲಕ ಡಾಕ್ಟರ್ ರವಿ ಅವರು ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.